ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನಿನ ಸರ್ವೆನ ಯಾವ ರೀತಿ ಮಾಡ್ಕೊಳ್ಳೋದು, ಅದು ನಿಮ್ಮ ಸರ್ವೆ ನಂಬರ್ ಆಗಿರ್ಬೋದು, ಇಲ್ಲ ನಿಮ್ಮ ಸೈಟ್ ಆಗಿರ್ಬೋದು, ಯಾವುದೇ ತರಹದ ಆಸ್ತಿಗಳ ಸರ್ವೆನ ನಿಮ್ಗೆ ಏನಾದ್ರು ಅನುಮಾನ ಇತ್ತು ಅಂದ್ರೆ ಅದು ಕೂಡ ಮೊಬೈಲ್ ಅಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ. ಮೊದಲಿಗೆ ಸ್ನೇಹಿತರೆ, ನಿಮ್ಮ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬಾರ್ ಗೆ ಹೋಗಿ ನೀವು ಜೆರಿಬ್ ಅಂತ ಟೈಪ್ ಮಾಡ್ಬೇಕಾಗತ್ತೆ. JAREEB ಜೆರಿಬ್ ಅಂತ ಟೈಪ್ ಮಾಡಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥದ್ದು ಆಪ್ ಶೋ ಆಗುತ್ತೆ. ನೀವು ಈ ಆಪ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಅಪ್ಡೇಟ್ ಕೇಳ್ತಾ ಇದೆ. ನಾನು ಅಪ್ಡೇಟ್ ಮಾಡ್ಕೋತಾ ಇದ್ದೀನಿ. ತದನಂತರ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ ನಂತರ ನಿಮ್ಗೆ ಜೆರಿಬ್ ಅಂತ ಹೇಳಿ ಈ ಸಿಂಬಲ್ ಇರ್ತಕ್ಕಂಥ ಆಪ್ ಶೋ ಆಗ್ತದೆ. ಇಲ್ಲಿ ಸ್ನೇಹಿತರೆ, ಲ್ಯಾಂಡ್ ಮೆಜರ್ಮೆಂಟ್, ಲ್ಯಾಂಡ್ ಕ್ಯಾಲ್ಕುಲೇಟರ್ ಅಂತ ಎರಡು ಆಪ್ಷನ್ ಗಳು ಶೋ ಆಗ್ತವೆ. ಇಲ್ಲಿ ನೀವು ಲ್ಯಾಂಡ್ ಮೆಜರ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ GPS ಆನ್ ಮಾಡಿ ಅಂತ ಹೇಳಿ ಒಂದು ಪಾಪ್ ಅಪ್ ಶೋ ಆಗ್ತದೆ. ನೀವು ಪರ್ಮಿಷನ್ ಅಲೋ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಮೊದಲಿಗೆ ಲೊಕೇಶನ್ ಆನ್ ಮಾಡ್ಕೋತಾ ಇದ್ದೀನಿ. ತದನಂತರ ಇಲ್ಲಿ ಲ್ಯಾಂಡ್ ಮೆಜರ್ಮೆಂಟ್ ಅಂತ ಫಸ್ಟ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಅದರಲ್ಲಿ ಎರಡು ರೀತಿ ಆಪ್ಷನ್ ಗಳು ಶೋ ಆಗ್ತವೆ. ಒಂದು ಬಂದು ಮಾರ್ಕಿಂಗ್ ಮುಖಾಂತರ ನೀವು ಅಳತೆ ಮಾಡ್ತೀರಾ, ಇಲ್ಲ ಆಟೋ ವಾಲ್ಕ್ ಅಂದ್ರೆ ನಿಮ್ಮ ಜಮೀನಿನ ಸುತ್ತು ಮುಖಾಂತರ ನೀವು ಅಳತೆ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಇಲ್ಲಿ ಮಾರ್ಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಅಲ್ಲಿ ನಿಮ್ಮ GPS ಆನ್ ಆಗಿರೋದು ಅಲ್ಲಿ ಕಂಡು ಬರುತ್ತೆ. ಅಲ್ಲಿ ಬ್ಲೂ ಡಾಟ್ಸ್ ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದು ನಿಮ್ಗೆ ನೀವು ಇರ್ತಕ್ಕಂಥ ಸ್ಥಳ ಆಗಿರ್ತದೆ. ನೀವು ಸ್ಥಳದ ಆಸುಪಾಸಲ್ಲಿ ಇರ್ತಕ್ಕಂಥ ಜಮೀನಿನ ಅಳತೆನ ಮಾಡಬಹುದು. ಇವಾಗ ನಾನು ಯಾವ ರೀತಿ ಅಳತೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀವು ಇಲ್ಲಿ ನಿಮ್ ಜಮೀನಿನ ಮೂಲೆ ಕಾರ್ನರ್ ಗಳಿಗೆ ಪಾಯಿಂಟ್ ಮಾಡ್ಬೇಕಾಗತ್ತೆ. ಈ ರೀತಿ ಪಾಯಿಂಟ್ ಮಾಡೋ ಮುಖಾಂತರ ನಿಮ್ಮ ಜಮೀನು ಎಷ್ಟು ಅಕ್ಯುರೇಟ್ ಆಗಿ ನೀವು ಪಾಯಿಂಟ್ ಮಾಡ್ತೀರಾ, ಆ ಚುಕ್ಕಿನ ಕೂರಿಸ್ತೀರಾ ಕ್ರಾಸ್ ಗಳಿಗೆಲ್ಲ, ಆ ಬಾರ್ಡರ್ ಗಳಿಗೆ, ಅಷ್ಟು ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ. ಇವಾಗ ನಾನು ಈ ಜಮೀನಿನ ಅಳತೆನ ಮಾಡಿದೀನಿ. ಈಗ 4 ಮೂಲೆನೂ ಕೂಡ ಕರೆಕ್ಟ್ ಆಗಿ ಸೆಟ್ ಮಾಡಿದೆ. ತದನಂತರ ಅಲ್ಲಿ ಶೋ ಆಗ್ತಾ ಇದೆ, ನೋಡಬಹುದು ನೀವು ನಿಮ್ಮ ಜಮೀನು ಎಷ್ಟು ವಿಸ್ತೀರ್ಣ ಇದೆ ಅಂತ ಹೇಳಿ. ಅಲ್ಲಿ 4 ಎಕರೆ 89 ಅಂತ ಇದೆ, ಅಂದ್ರೆ 4.89 ಎಕರೆ ಅಂತ ತೋರಿಸ್ತಾ ಇದೆ. ಅಂದ್ರೆ ನಿಯರ್ಲಿ ನಿಮ್ದು 5 ಎಕರೆಗೆ ಹತ್ತಿರ ಇದೆ ನಿಮ್ ಜಮೀನು. ಈ ರೀತಿ ನೀವು ಎಷ್ಟು ಬಾರ್ಡರ್ ಗಳನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ತಿರೋ ಅಷ್ಟು ಅಕ್ಯುರೇಟ್ ಆಗಿ ನಿಮ್ಗೆ ರಿಸಲ್ಟ್ ಕೂಡ ಬರುತ್ತೆ. ಈ ರೀತಿ ನೀವು ಫೈಂಡ್ ಮಾಡ್ಕೊಂಡಿದ ನಂತರ ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ನೀವು ಯೂನಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಜಮೀನು ಸ್ಕ್ವೇರ್ ಮೀಟರ್ ಅಲ್ಲಿ ಎಷ್ಟಿದೆ, ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟಿದೆ, ಹೆಕ್ಟರ್ ಅಲ್ಲಿ ಎಷ್ಟು ಬರುತ್ತೆ, ಹಾಗೇನೆ ಕಿಲೋಮೀಟರ್ ಅಲ್ಲಿ ಎಷ್ಟು ಬರುತ್ತೆ, ಎಲ್ಲಾ ತರದ ಅಳತೆಗಳ ವಿಧಗಳು ಇಲ್ಲಿ ಶೋ ಆಗ್ತವೆ. ನೀವು ಇದನ್ನ ನೋಡ್ಕೋಬಹುದು. ಸ್ನೇಹಿತರೆ, ಇದಾದ್ಮೇಲೆ ನಾನು ಮುಂದೆ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಅಳತೆ ಮಾಡಿರ್ತಕ್ಕಂಥ ಅಳತೆ, ಹಾಗೆ ನಿಮ್ ಜಮೀನಲ್ಲಿ RTC ಇರ್ತಕ್ಕಂಥ ಭೂಮಿ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ, ಮ್ಯಾಚ್ ಬರುತ್ತಾ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದ್ರು ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನೀವು ಅಳತೆ ಮಾಡಿರ್ತಕ್ಕಂಥ ಅಳತೆ, ನಿಮ್ ಜಮೀನಿನ ಅಳತೆ ಎರಡು ಕರೆಕ್ಟ್ ಆಗಿದೆ ಅಂತ ಯಾವ ರೀತಿ ಟ್ಯಾಲಿ ಮಾಡೋದು ಅಂತ ನೀವು ನೋಡೋದಾದ್ರೆ, ನಿಮ್ಮ ಫೋನ್ ಅಲ್ಲೇ ಕೂಡ ನೀವು ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ ಗೆ ಹೋಗಿ RTC ಆನ್ಲೈನ್ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ವಿಲೇಜ್, ಹೋಬ್ಳಿ, ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ಸರ್ವೆ ನಂಬರ್ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸರ್ವೆ ನಂಬರ್ ಚೂಸ್ ಮಾಡ್ಕೊಂಡು ನಾನು ಸರ್ವೆ ಮಾಡಿರ್ತಕ್ಕಂಥದ್ದು 3 ಸರ್ವೆ ನಂಬರ್ಗಳು ಜಾಯಿಂಟ್ ಇರುತ್ತೆ. ಇಲ್ಲಿ ಒಂದು ಪೋರ್ಟ್ ಗಳ ನೀವು ಅಲ್ಲಿ ನೋಡ್ಕೊಳ್ಳಿ. ನಾನು ಇಲ್ಲಿ ಫಸ್ಟ್ ಇದರಲ್ಲಿ 39 ಗುಂಟೆ ಬರುತ್ತೆ. ನಂತರ ನಾನು 3ನೇ ಪೋರ್ಡ್ ಅಲ್ಲಿ ಬಂದು ಅದನ್ನು ಕೂಡ ಫೆಚ್ ಮಾಡಿ ತೋರಿಸ್ತೀನಿ. ಅದು ಕೂಡ 2 ಎಕರೆ ಇದೆ. ಅದೇ ರೀತಿ 4ನೇ ಪೋರ್ಡ್ ಅಲ್ಲಿ ಬಂದು ಅದು ಕೂಡ ನಿಮಗೆ 2 ಎಕರೆ ತೋರಿಸುತ್ತೆ. ಅಲ್ಲಿಗೆ ನಿಮಗೆ ಟೋಟಲ್ 4 ಎಕರೆ 39 ಗುಂಟೆ ಜಮೀನ್ ಬರುತ್ತೆ. ಈಗ ನಾವು ಸರ್ವೆ ಮಾಡಿರ್ತಕ್ಕಂಥದ್ದು ಈ ಆಪ್ ಮುಖಾಂತರ 4.89 ಎಕರೆ ಅಂತ ತೋರಿಸ್ತಾ ಇದೆ. ಇದು ಕೂಡ 1 ಗುಂಟೆ ಕಮ್ಮಿ 5 ಎಕರೆ ಇದೆ. ಅದು ಕೂಡ ನಿಯರೆಸ್ಟ್ ಆಲ್ಮೋಸ್ಟ್ ನಿಮ್ಗೆ 5 ಎಕರೆ ಹತ್ರ ಇದೆ. ಇಲ್ಲಿ ನೀವು ಎಷ್ಟು ಅಕ್ಯುರೇಟ್ ಆಗಿ ಬಾರ್ಡರ್ ಫಿಕ್ಸ್ ಮಾಡ್ತೀರೋ ಅಷ್ಟು ಅಕ್ಯುರೇಟ್ ಆಗಿ ರಿಸಲ್ಟ್ ಕೂಡ ಬರುತ್ತೆ. ನಾವು ಈ ಆಪ್ ಮುಖಾಂತರ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ. ಅದರಿಂದ 1-2 ಗುಂಟೆಗಳು ಡಿಫ್ರೆನ್ಸ್ ಬಂದೇ ಬರುತ್ತೆ. ನೀವು ಎಷ್ಟು ಅಕ್ಯುರೇಟ್ ಆಗಿ ಮಾಡ್ತೀರೋ ಅಷ್ಟು ಅಕ್ಯುರೇಟ್ ಆಗಿ ರಿಸಲ್ಟ್ ಬರುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಹೇಳಿದ್ದು. ಸ್ನೇಹಿತರೆ, ಈ ರೀತಿ ನಿಮ್ಮ ಅನುಮಾನಗಳು ನಿಮ್ಗೆ ಏನಾದ್ರು ಪಕ್ಕ ಸರ್ವೆ ಆಗ್ಬೇಕು ಅಂದ್ರೆ ನೀವು ಸರ್ಕಾರಿ ಸರ್ವೆಗೆ ಕಟ್ಟಿ ನೀವು ಅಳತೆನ ಮಾಡಿಸ್ಕೋಬೇಕಾಗತ್ತೆ. ಒಂದ್ ವೇಳೆ ನಿಮ್ಮ ಜಮೀನು ಒತ್ತುವರಿ ಆಗಿದೆಯಾ, ಅಕಸ್ಮಾತ್ ನೀವೇ ಕೂಡ ಯಾರಾದ್ರೂ ಜಮೀನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅನ್ನೋ ಡೌಟ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಇಷ್ಟು ನೋಡ್ಕೊಂಡ್ರೆ ಮೊಬೈಲ್ ಅಲ್ಲಿ ಸಾಕು, ನಮ್ಗೆ ಅನುಮಾನ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಷ್ಟ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.